ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಓವರ್ ಹೆಡ್ ವಾಟರ್ ಟ್ಯಾಂಕ್ಗಳಿಂದ ನೀರನ್ನು ಒದಗಿಸಲು ಆಗದೇ ಇದ್ದಲ್ಲಿ ಅಂತಹ ಗ್ರಾಮಗಳಲ್ಲಿ ಟ್ಯಾಂಕರ್ಗಳು ಹಾಗೂ ಬಾಡಿಗೆ ಬೋರ್ವೆಲ್ಗಳಿಂದ ನೀರು ತುಂಬಿಸಬೇಕು. ಖಾಸಗಿ ಟ್ಯಾಂಕರ್ ಹಾಗೂ ಬೋರ್ವೆಲ್ಗಳಿಗೆ ಬೇಕಾದ ಅನುದಾನವನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದರು. ತಾಲೂಕಿನ ಹಲವು ಗ್ರಾಮಗಳಲ್ಲಿ ವಾಟರ್ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡಲು ವಿಳಂಬ ಮಾಡಲಾಗುತ್ತಿದ್ದು, ಟ್ಯಾಂಕರ್ ನಿರ್ಮಾಣಕ್ಕೆ ಇರುವ ಜಾಗದ ಸಮಸ್ಯೆಯನ್ನು ತ್ವರಿತವಾಗಿ ಬಗೆಹರಿಸಿಕೊಳ್ಳಬೇಕು. ಆಯಾ ಗ್ರಾಮ ಪಂಚಾಯಿತಿ ಪಿಡಿಒಗಳು ಸ್ಥಳಕ್ಕೆ ತೆರಳಿ ಟ್ಯಾಂಕ್ಗಳನ್ನು ಕಟ್ಟಿಸಲು ಇರುವ ಸಮಸ್ಯೆಗಳನ್ನು ನಿವಾರಿಸಲು ಮುಂದಾಗಬೇಕು. ಟ್ಯಾಂಕ್ ನಿರ್ಮಾಣಕ್ಕಾಗಿ ಮೀಸಲಿರಿಸಿದ ಜಾಗದಲ್ಲಿಯೇ ಟ್ಯಾಂಕ್ ನಿರ್ಮಾಣ ಮಾಡಬೇಕು ಮತ್ತು ಟ್ಯಾಂಕ್ಗಳಿಗೆ ನೀರನ್ನು ತುಂಬಿಸಿ ಗ್ರಾಮಗಳಲ್ಲಿ ನೀರು ಸರಬರಾಜು ಮಾಡಲು ಮುಂದಾಗಬೇಕು ಎಂದರು. ಬೇಸಿಗೆಯಲ್ಲಿ ಗ್ರಾಮೀಣ ಭಾಗಕ್ಕೆ ನೀರೊದಗಿಸುವುದು ದೊಡ್ಡ ಸವಾಲಾಗಿದ್ದು, ಮುಂದಿನ 2.5 ತಿಂಗಳಿನಲ್ಲಿ ಯಾವುದೇ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಆಗದಂತೆ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವ ಮೂಲಕ ಸವಾಲನ್ನು ಎದುರಿಸಲು ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ತೈಲ ಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕುಡಿಯುವ ನೀರಿನ ಕೊರತೆಯನ್ನು ನೀಗಿಸುವ ಅತ್ಯಂತ ಮಹತ್ವದ ಸಭೆ ಇದಾಗಿದ್ದು, ಕುಡಿಯುವ ನೀರಿನ ಸಮಸ್ಯೆ ಉಂಟಾಗುವ ಗ್ರಾಮಗಳನ್ನು ಪಟ್ಟಿ ಮಾಡಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕು ಎಂದರು. ಗ್ರಾಮ ಪಂಚಾಯತಿಯಲ್ಲಿ ತುರ್ಕುಟೋಡು ಮೇಜರ್ ಪ್ರಾಬ್ಲಮ್ ಆಗ್ತದೆ. ಅಂತ ವಿಲೇಜ್ಗಳನ್ನ ನೀವು ಕರೆಕ್ಟ್ ಆಗಿ ನೀವು ಪ್ಲಾನ್ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಈ ಟೈಪ್ ಮಾಡಿಟ್ರೆ ನೀವು ಏನಾದ್ರೆ ಇಲ್ಲದ್ರಾಗಿನ ಮುಂದೆ ಜನರು ಕೂಡ ಮತ್ತೆ ಬಹಳ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಏನಾಗ್ತದ, ನೀವು ಒಂದೇ ಸಾರಿ ಊಟ ಕೂಡ ಸಿಗಲ್ಲ. ಮುಂಚಿತವಾಗಿ ಏನು ಸಮಸ್ಯೆ ಆಗುವಂತ ಗ್ರಾಮ ಪಂಚಾಯತ್ ಸಿಂಗನೋಡಿ ಗ್ರಾಮ ಪಂಚಾಯತಿ ಕೆಲವೊಂದು ಪಂಚಾಯತ್ಗಳು ಪ್ರಾಬ್ಲಮ್ ಇರೋದ್ರ ನೀವು ಐಡೆಂಟಿಫೈ ಮಾಡಿ. ನೆಕ್ಸ್ಟ್ ಆಪ್ಷನ್ 1 ಅಲ್ಲಿ ಆಪ್ಷನ್ 2 ಬೇರೆ, ಆಪ್ಷನ್ 3 ಈ ತರ ಅದನ್ನ ಸಿದ್ಧತೆಗಳನ್ನು ಮಾಡಿದ್ದೀರಿ. ಆಮೇಲೆ ನಿಮ್ಗೆ ಏನಾದ್ರು ಗ್ರಾಂಟ್ಸ್ ಏನಾದ್ರು ನಿಮ್ಗೆ ಬೇರೆ ಬರ್ತದ ಏನಾದ್ರು ಡ್ರಿಂಕಿಂಗ್ ವಾಟರ್ಗೆ ನಿಮಗೆ ಹೊರದಲ್ಲಿ ನೀವು ಖಾಸಗಿ ಬೋರ್ವೆಲ್ ತಗೊಂಡಿದ್ದೀರಲ್ಲ, ಆ ಹೊರದಲ್ಲಿ ನಾವು ಒಂದು ನೀರಿನ ಪಾಯಿಂಟ್ ಇರೋದು 20x20 ಜಾಗ ಗುರುತಿಸಿ. ಆ 20x20 ಜಾಗ ಗುರುತಿಸಿದ ನಂತರ ಅದನ್ನ ನಿಮ್ಮ ಹೆಸರಿಗೆ ಖರೀದಿ ಮಾಡಿಸ್ತಾರೆ. 20x20 ಜಾಗ ಆ ದುಡ್ಡನ್ನು ನೀವು ಪಂಚಾಯತ್ ಕಡೆಯಿಂದ ಪೇ ಮಾಡಿ ಅಲ್ಲಿ ಬೋರ್ವೆಲ್ ನಮ್ಮದೇ ಆದಂತ ಬೋರ್ವೆಲ್ ಉಳಿಸೋಣ. ಫುಲ್ ಇಲ್ಲಿ ನೀರು ಇರ್ತದೆ, ಜೊತೆಗೆ ಕರೆಂಟ್ ಕನೆಕ್ಷನ್, ಪೆಟ್ರೋಲ್ ಕನೆಕ್ಷನ್ ತೊಗೊಂಡ್ರೆ ಇನ್ನು ಮುಂದೆ ನೀವು ಅಗ್ರಿಮೆಂಟ್ ಮಾಡೋದ್ರ ಅವಶ್ಯಕತೆ ಇಲ್ಲ, ರೈತರ ಹತ್ರ ಹೋಗೋದ ಅವಶ್ಯಕತೆ ಇಲ್ಲ. ನಮ್ಗೆ ಇರೋಂಥ ಬೋರ್ವೆಲ್ ಬಂದಾಗ ಆ ಬೋರ್ವೆಲ್ ನಾವು ಬೇಸಿಗೆ ನಡೆಸ್ಬೋದು. ಇದು ಪರ್ಮನೆಂಟ್ ವ್ಯವಸ್ಥೆ ಇದೆ. ಆ ಥರ ನೀವು ಎಷ್ಟು ಕೊಡ್ತೀರಿ, ನಾವು ಆರ್ಡರ್ ಮಾಡ್ತೀವಿ, ಆ ರೈತರಿಗೆ ಕನ್ವಿನ್ಸ್ ಮಾಡ್ತೀವಿ, ಅದು ನಮ್ಮದೇ ಬೋರ್ವೆಲ್ ಆಗಿರ್ತದೆ. ಖಾಸಗಿ ಜಮೀನಿನಲ್ಲಿ ನಮ್ಮ ಸರ್ಕಾರಿ ಬೋರ್ವೆಲ್ ಆಗಿರ್ತದೆ, ಅದು ಜಾಗನೂ ನಮ್ಮದೇ ಆಗಿರ್ತದೆ. 20x20 ಆದ್ರೆ 10x10 ನೀರಾವರಿ ರೈತರಿಗೆ ಅಡಚಣೆ ಆಯ್ತಂದ್ರೆ 10x10 ಅಲ್ಲೂ ಮಾಡ್ಕೊಡ್ತೀವಿ. ಒಂದು ಬೋರ್ವೆಲ್ ಇರ್ತದೆ ಅಷ್ಟೇ, ಒಂದು ಬಾಡಿ ಆ ತರ ಇರ್ತಂದ್ರೆ ಯಾರು ವಿಡಿಯೋಗಳು ಪ್ರಪೋಸಲ್ ಕೊಡ್ತೀವಿ ಮುಂದೆ ಅದನ್ನ ಮಾಡ್ಕೊಡ್ತೀವಿ. ಸರ್ಕಾರ ಕಳೆದ 10 ವರ್ಷದ ಹಿಂದೆ ಕಾಂತರಾಜು ಅವರ ಅಧ್ಯಕ್ಷತೆಯಾಗಲಿ ನಡೆಸಿದ ಜಾತಿ ಜನಗಣತಿಯು ಅವೈಜ್ಞಾನಿಕವಾಗಿ ಸರ್ಕಾರ ವರದಿಯನ್ನು ಜಾರಿ ಮಾಡಬಾರದು. ಈ ಸರ್ಕಾರ ವೀರಶೈವ ಲಿಂಗಾಯತ ಸಮಾಜವನ್ನು ಕುಗ್ಗಿಸಿ ಒಡೆಯುವ ಷಡ್ಯಂತ್ರವನ್ನು ಹೊಂದಿದೆ. ಹೀಗಾಗಿ ಅದನ್ನು ವಿರೋಧಿಸಿ ಏಪ್ರಿಲ್ 28ಕ್ಕೆ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವೀರಭದ್ರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ತಿಳಿಸಿದರು. ಅವರಿಂದು ಸೋಮರಪೇಟೆ ಮಠದಲ್ಲಿ ಜಿಲ್ಲಾ ಸಮಸ್ತ ವೀರಶೈವ ಲಿಂಗಾಯತ ಸಮಾಜ ಹಾಗೂ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ವತಿಯಿಂದ ಹಮ್ಮಿಕೊಂಡಿದ್ದ ಸಮಾಜದ ಸಭೆ ವೇಳೆ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ವರದಿ ಅವೈಜ್ಞಾನಿಕವಾಗಿದೆ. ಈ ವರದಿಯನ್ನು ಜಾರಿ ಮಾಡಲು ಮುಂದಾಗಿರುವ ಕ್ರಮ ಖಂಡಿಸಿ ಏಪ್ರಿಲ್ 28ರಂದು ನಗರದ ಬೈಪಾಸ್ ರಸ್ತೆಯ ಶ್ರೀ ರೇಣುಕಾಚಾರ್ಯ ವೃತ್ತದಿಂದ ಸಮಸ್ತ ಸಮಾಜದ ಮಠಾಧೀಶರು ಜನರೊಂದಿಗೆ ನೂತನ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ತೆರಳಿ ಮನವಿ ಸಲ್ಲಿಸಲಾಗುವುದು ಎಂದರು. ಇದು 10 ವರ್ಷಗಳ ಹಿಂದೆ ಮಾಡಿದ ಜಾತಿ ಗಣಿತ, ಇದನ್ನು ಹಿಂಪಡೆಯಬೇಕು. ವೀರಶೈವ ಲಿಂಗಾಯತ ಸಮಾಜವನ್ನು ಉಪಜಾತಿಗಳಿಂದ ಚೂರು ಚೂರು ಮಾಡಿ ವರದಿ ಮಾಡಿರುವುದನ್ನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂದು ವರದಿ ಹಿಂಪಡೆಯಬೇಕು.
ಪುನಃ ಜಾತಿ ಗಣಿತ ಮಾಡಬೇಕು. ಆಯ್ತಾ? ಇದು ಅವೈಜ್ಞಾನಿಕವಾಗಿದೆ. ಇದನ್ನು ಜಿಲ್ಲಾ ವೀರಶೈವ ಸಮಾಜ ಹಾಗೂ ಅಂಗಸಂಸ್ಥೆಗಳು ಎಲ್ಲರೂ ಸೇರಿ ಇದನ್ನು ತಿರಸ್ಕರಿಸುತ್ತೇವೆ. ಇದನ್ನು ಪ್ರತಿಭಟಿಸಲು ತಾರೀಖು 28/4/25/2025 ಬೃಹತ್ ಪ್ರತಿಭಟನಾ ಸಭೆಯನ್ನು ಏರ್ಪಡಿಸಲಾಗಿದೆ. ಈ ಸಭೆಯು ಹರ್ಷಿತಾ ಗಾರ್ಡನ್ನಿಂದ ಪ್ರಾರಂಭಗೊಂಡು 9 ಗಂಟೆಗೆ ಅಲ್ಲಿಂದ ಪ್ರಾರಂಭಗೊಂಡು ಹೊಸ DC ಆಫೀಸಿಗೆ ಮೆಮೊರಾಂಡಮ್ ಕೊಡುವ ಮುಖಾಂತರ ಮುಕ್ತಾಯಗೊಳ್ಳುತ್ತದೆ. ಈ ಸಭೆಯಲ್ಲಿ ತಮ್ಮ ಮುಖಾಂತರ ಕೇಳಿಕೊಳ್ಳೋದಿಷ್ಟೇ, ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಶೈವ ಸಮಾಜದವರು ಹಾಗೂ ಬೇರೆ ಸಮಾಜದವರು, ಯಾಕಂದರೆ ಇಲ್ಲಿ ಏನಾಗಿದೆ, ಬರೀ ವೀರಶೈವ ಸಮಾಜದವ್ರಿಗೆಲ್ಲ ಬೇರೆ ಸಮಾಜದವ್ರಿಗೂ ಭಾಳ ಅನ್ಯಾಯ ಆಗಿದೆ. ಇದರಲ್ಲಿ ಕೆಲವು ಸಮಾಜಕ್ಕೆ ಇದರಿಂದ ಒಳ್ಳೆಯದಾಗಿರಬಹುದು, ಬಟ್ ಭಾಳಷ್ಟು ಸಮಾಜಕ್ಕೆ ಇದರಿಂದ ಅನ್ಯಾಯ ಆಗಿದೆ. ಇದನ್ನು ನಾವು ವೀರಶೈವ ಸಮಾಜದ ವತಿಯಿಂದ ನಾವು ಇದನ್ನು ಖಂಡಿಸ್ತೇವೆ. ಮತ್ತು ಇದು ಮತ್ತು ನಮ್ದೇನು ಇದು ಜಾತಿ ಗಣತೆ ವಿರೋಧಿಗಳು ನಾವಲ್ಲ, ಬಟ್ ಇದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕಂತ ನಮ್ಮ ಕೋರಿಕೆ. ಇದನ್ನು ಮತ್ತೊಮ್ಮೆ ಮಾಡಿದರೆ ನಾವು ಸ್ವಾಗತಿಸ್ತೇವೆ. ಈಗಿರೋದು ಇದೆ, ನಮ್ಮೊಂದು ಆ್ಯಕ್ಚುಲಿ ನಮ್ಮದು ಮೊದಲು 27% ವೀರಶೈವ ಸಮಾಜದ ಇದು ಇದೆ ಅಂತೇಳಿ ತೋರಿಸಿದ್ರು ಮೊದಲು ನಮ್ಮ ಹಳೆಯ ಗಣತೆಯಲ್ಲಿ. ಇವತ್ತು ನಮ್ಮದು ಬರೀ 11%ಗೆ ಬಂದಿದೆ. ಕೇವಲ 11% ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಅದು ನಮ್ಮ ವೀರಶೈವ ಸಮಾಜದ ಅಂಗಸಂಸ್ಥೆಗಳು ಅಂದರೆ ಒಳಪಂಗಡಗಳನ್ನು ಇದನ್ನು ಚಿದರಾಗಿ ಬೇರೆ ಬೇರೆ ತೋರಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಬಡದಿಗೆರೆ ಸಮಾಜನ ಬೇರೆ ತೋರಿಸಿದ್ದಾರೆ, ಮತ್ತು ಜಂಗಮ ಸಮಾಜ, ಪಂಚಮಶಾಲಿ ಸಮಾಜ ಅಂತ ತೋರಿಸಿ ನಮ್ಮದು ಅದರಲ್ಲಿ ಆ್ಯಕ್ಚುಲಿ ಅವೆಲ್ಲ ಕೂಡಿಸ್ಕೊಂಡ್ರಿ ಅವ್ರು ಕೊಟ್ಟಿರೋ ವರದಿಯಲ್ಲೇ ನಾವು ನೋಡಿಕೊಂಡ್ರೆ ಎಲ್ಲ ಇದು ಉಪಜಾತಿಗಳನ್ನು ಸೇರಿಸಿದ್ರೆ ನಮ್ಮದು ಹೈಯೆಸ್ಟ್ ಆಗುತ್ತೆ. ಅದರಲ್ಲಿ ಅದನ್ನು ಬೇಕಂತಲೇ ಅವ್ರು ಭಾಳ ಕಡಿಮೆ ತೋರಿಸಿ ನಮ್ಮ ಸಮಾಜಕ್ಕೆ ಅನ್ಯಾಯವಾಗಂತೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಪ್ರತಿಭಟನೆ ಮಾಡಿ ಅದನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಗವರ್ನರಿಗೆ ಒಂದು ಮೆಮೊರಾಂಡಮ್ ಅನ್ನು ಕೊಡ್ತಾ ಇದ್ವಿ 28ಕ್ಕೆ. ತಾವು ದಯವಿಟ್ಟು ಪತ್ರಕರ್ತರು ಇದ್ರ ಬಗ್ಗೆ ಹೆಚ್ಚಿನ ವರದಿಯನ್ನು ಮಾಡಿ ಎಲ್ಲರಿಗೂ ಇದು ಡೆಲ್ಲಿವರೆಗೂ ಮುಟ್ಟುವವರೆಗೆ ನಾವು ಇದು ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೀವಿ. ಸಭೆ ಮಾಡಲಾಯಿತು. ಸಭೆಯಲ್ಲಿ ಏಕ ತೀರ್ಮಾನ ಆಯಿತು, ಇದಕ್ಕೆ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಬೇಕು, ಮರು ಜಾತಿ ಗಣತಿ ಮಾಡಬೇಕು ಮತ್ತು ಅವೈಜ್ಞಾನಿಕವಾಗಿ ಏನು ಲಿಂಗಾಯತ ಸಮಾಜವನ್ನು ಒಡೆಯುವಂಥ ಕೆಲಸ ಈ ಒಂದು ವರದಿಯಲ್ಲಿ ಆಗಿದೆ. ಇದು ಖಂಡನೀಯ ಅಂತೇಳಿ 3 ನಿರ್ಣಯಗಳನ್ನು ಸಮಾಜದ ಎಲ್ಲ ಹಿರಿಯರು, ಸಮಾಜದ ಸ್ವಾಮಿಗಳ ನೇತೃತ್ವದಲ್ಲಿ ತೆಗೆದುಕೊಂಡಿದ್ದಾರೆ. ಬಟ್ ನನಗಿನ್ನೂ ಅನುಮಾನ ಇದೆ, ಯಾಕೆಂದರೆ ಇದು ನಮ್ಮ ಸಮಾಜ ಮಾತ್ರ ಅಲ್ಲ, ಎಲ್ಲ ಸಮಾಜದವ್ರಿಗೂ ಅನ್ಯಾಯ ಆಗಿದೆ. ಇದರಿಂದ ಇದು ಒಂದು ಮನೆಯಲ್ಲಿ ಕೂತ್ಕೊಂಡು ಮಾಡಿದಂಥ ವರದಿ, ಇದು ತಯಾರಿಸಿದಂಥ ವರದಿ. ಇವತ್ತು ನಾವು ಶಾಸಕನಾಗಿ ನಾನಿವತ್ತು 13ನೇ ವರ್ಷ, ನನ್ನ ಹತ್ರ ಅಂತೂ ಯಾರೂ ಬಂದಿಲ್ಲ, ನಮ್ಮ ಮನೆಗೂ ಯಾರೂ ಬಂದಿಲ್ಲ ನಿನ್ನ ಜಾತಿ ಏನು ಉಪಜಾತಿ ಏನು ಅಂತ ಕೇಳಲಿಕ್ಕೆ. ಇದಾಗ್ಯೂ ಮತ್ತೆ ವರದಿ ಮಂಡನೆ ಮಾಡಿ ಕ್ಯಾಬಿನೆಟ್ನಲ್ಲಿ ನೀವು ಲಿಖಿತ ರೂಪದಲ್ಲಿ ನಿಮ್ಮ ಅಭಿಪ್ರಾಯ ಕೇಳಬೇಕು ಅಂತೇಳಿ ಮುಖ್ಯಮಂತ್ರಿಗಳೇನು ಆದೇಶ ಮಾಡಿದ್ದಾರೆ. ಇದು ಬಹುಶಃ ಎಲ್ಲೋ ಒಂದು ಕಡೆ ಒತ್ತಡ ಹಾಕುವಂಥ ತಂತ್ರ ಅಂತೇಳಿ ನನಗನ್ನಿಸ್ತದೆ. ಯಾಕಂದರೆ ಇವತ್ತು ಯಾರು ಯಾವ ಸಮಾಜದ ವಿರುದ್ಧ ಯಾರು ಲಿಖಿತವಾಗಿ ಕೊಡ್ತಾರೆ, ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಲಿಂಗಾಯತ ಸಚಿವರಿಗೆ ವಿನಂತಿ ಮಾಡೋದು, ಯಾರು ನೀವು ಲಿಖಿತ ರೂಪದಲ್ಲಿ ಕೊಡಬಾರ್ದು, ನಿಮ್ಮ ವಿರೋಧ ವ್ಯಕ್ತಪಡಿಸ್ರಿ. ಇವತ್ತೇನು ನಿಮ್ಮ ಕಾಂಗ್ರೆಸ್ ಶಾಸಕರು ಶಿವಗಂಗಾ ಬಸವರಾಜ್ ಅವರು ಹೇಳಿದ್ದಾರೆ, ಅದ್ರ ಪ್ರಕಾರ ಎಲ್ಲ 7 ಸಚಿವರು ರಿಸೈನ್ ಮಾಡಿ ಹೊರಗಡೆ ಬರಬೇಕು. ಶಾಸಕ ಸ್ಥಾನಕ್ಕೆ ನಾವು ರಿಸೈನ್ ಮಾಡ್ತೀವಿ. ನಮ್ಮ ಜೊತೆ ಬೇರೆ ಯಾವ ಸಮಾಜದವ್ರಿಗೆ ಅನ್ಯಾಯ ಆಗಿದೆ ಆ ಸಮಾಜದ ಶಾಸಕರು ರಿಸೈನ್ ಮಾಡ್ತಾರೆ. ಒಟ್ಟಾರೆಯಾಗಿ ಎಲ್ಲ ಸಣ್ಣ ಸಮಾಜಗಳು, ದೊಡ್ಡ ಸಮಾಜದ ಏಕಮಾತ್ರ ಅಭಿಪ್ರಾಯ ಮರು ಜಾತಿ ಗಣತಿ ಆಗಬೇಕು. ಇವತ್ತು ಬರೀ ಒಂದು ಸಮಾಜ 2 ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ, ನ್ಯಾಯ ಅವರಿಗೆ ಉಪಯೋಗವಾಗುವಂಥ ವರದಿ ಮಂಡನೆ ಮಾಡೋಕ್ಕೆ ಯಾರೂ ಬಿಡಂಗಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ವರದಿ ನೋಡಿದ್ರೆ ಗೊತ್ತಾಗ್ತದೆ. ಇನ್ನು ನಾನು ವರದಿ ನೋಡಿಲ್ಲ, ಆದರೆ ಶಾಸಕರು ಸಚಿವರುಗಳ ಪ್ರಕಾರ 1-2 ಸಮಾಜಕ್ಕೆ ಇದು ಉಪಯೋಗ ಆಗಿದೆ. ಅದು ಅವರು ಸಚಿವರನ್ನ ಕಾಂಗ್ರೆಸ್ ಶಾಸಕರನ್ನ ಕೇಳ್ರಿ. ಕಾಶ್ಮೀರದ ಪಹಲ್ಗಾಮ್ ಬಳಿ ಪ್ರವಾಸಿಗರ ಮೇಲೆ ನಡೆದ ಗುಂಡಿನ ದಾಳಿ ಖಂಡನೀಯವಾಗಿದ್ದು, ದಾಳಿಗೆ ಕಾರಣ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವಾಗಿದ್ದು, ದಾಳಿ ಖಂಡಿಸಿ ಜಿಲ್ಲಾ ಯೂಥ ಕಾಂಗ್ರೆಸ್ ವತಿಯಿಂದ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ಗುಂಡಿನ ದಾಳಿಯಲ್ಲಿ
20ಕ್ಕೂ ಅಧಿಕ ಜನರು ಮೃತಪಟ್ಟಿದ್ದು ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯವನ್ನು ಖಂಡಿಸಿದರು. ಭದ್ರತೆಯಲ್ಲಿ ವಿಫಲವಾಗಿದ್ದರಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಾವಿನ ರಾಜನಾಥ್ ಸಿಂಗ್ ರಾಜೀನಾಮೆಗೆ ಆಗ್ರಹಿಸಿದರು. ಯೂತ್ ಕಾಂಗ್ರೆಸ್ ರಾಜ್ಯ ಮುಖಂಡ ಫಜಲ್ ಖಾನ್ ಮಾತನಾಡಿ, ಕಾಶ್ಮೀರದಲ್ಲಿ ನಡೆದ ಉಗ್ರ ದಾಳಿಯಲ್ಲಿ 26 ಜನರು ಮೃತಪಟ್ಟಿದ್ದು, ಇದಕ್ಕೆ ಕೇಂದ್ರ ಸರ್ಕಾರವೇ ನೇರವಾಗಿ ಹೊಣೆಯಾಗಿದೆ. ದೇಶದ ಜನರಿಗೆ, ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಭದ್ರತಾ ನೀಡುವಲ್ಲಿ ವೈಫಲ್ಯವಾಗಿದೆ. ಗುಪ್ತಚರ ಇಲಾಖೆ ಸಂಪೂರ್ಣ ವಿಫಲವಾಗಿದ್ದರಿಂದ ಉಗ್ರರು ದಾಳಿ ನಡೆಸುವಂತಾಗಿದೆ ಎಂದು ಅಪವಾದಿಸಿದರು. ಕಾಶ್ಮೀರದಲ್ಲಿ 370 ಹಿಂಪಡೆದಿದ್ದರಿಂದ ಯಾವುದೇ ರೀತಿಯ ಘಟನೆಗಳು ನಡೆಯುತ್ತಿಲ್ಲವೆಂದು, ಇದೀಗ ಉಗ್ರರ ದಾಳಿ ನಡೆಸಿದ್ದು ಕೇಂದ್ರ ಸರ್ಕಾರದ ಸಂಪೂರ್ಣ ವಿಫಲವಾಗಿದೆ ಎಂದು ದೂರಿದರು. ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ರಾಜೀನಾಮೆಗೆ ಒತ್ತಾಯಿಸಿದರು. ಇವತ್ತಿನ ದಿವಸ ನಿನ್ನೆಂದು ಒಂದು ದೊಡ್ಡ ಬ್ಲ್ಯಾಕ್ ಡೇ ನಮ್ಮ ಭಾರತದಲ್ಲಿ ಆಗಿದೆ. ಬಿಜೆಪಿ ಸೆಕ್ರೆಟರಿ ಲ್ಯಾಬ್ಸ್ ಆಗಿದೆ. ನಮ್ಮ ಟೂರಿಸ್ಟ್ 26 ಮಂದಿ ಸತ್ತಿದೆ. ಎಲ್ಲ ನಮ್ಮ ರಾಯಚೂರು ಜನ ಮತ್ತು ಯೂತ್ ಕಾಂಗ್ರೆಸ್ ವತಿಯಿಂದ ಈ ಬಿಜೆಪಿ ಸೆಕ್ರೆಟರಿ ಲ್ಯಾಬ್ಸ್ ಮಾಡ್ತಿದೆ. ಅವರು ಮೊದಲೇ ಏನಂತಿದ್ರು 370 ನಾವು ಅದು ತೆಗೆದಿದ ಮೇಲೆ ಇವೆಲ್ಲ ಟೆರರಿಸ್ಟ್ ಅಟ್ಯಾಕ್ ಇವೆಲ್ಲ ಮುಕ್ತದಂತಂದಿದ್ರು. ಇವಾಗ ನೋಡಿದರೆ ನಮ್ಮ ಜವಾನು, ನಮ್ಮ ಭಾರತೀಯ ನಾಗರಿಕರು ಸಾಯ್ತಿದ್ದಾರೆ. ಕಂಪ್ಲೀಟ್ಲಿ ಬಿಜೆಪಿ ಫೇಲರ್ ಇದೆ. ಬಾರ್ಡರ್ನಲ್ಲಿ ಇರಲಿ ಎಲ್ಲಿನಿರಲಿ ನಾವು ರಾಯಚೂರು ಸಿಟಿಸನ್ ಮತ್ತು ನಾವು ಯೂತ್ ಕಾಂಗ್ರೆಸ್ ಪರವಾಗಿ ನಾವು ಒಂದು ಖಂಡಿಸ್ತೀವಿ. ನಾವು ಈ ಬಿಜೆಪಿಯನ್ನು ಈ ಥರ ಅವರು ಸೆಕ್ರೆಟರಿ ಲ್ಯಾಬ್ಸ್ ಮಾಡಕತ್ತಾರ. ನಾವು ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ದು ರಾಜೀನಾಮೆ ಕೇಳ್ತೀವಿ. ಯಾಕಂತಂದರೆ ಅವರು ನಮ್ಮ ಭಾರತ ದೇಶದ ನಾಗರಿಕರಿಗೆ, ನಮ್ಮ ಸೋಲ್ಜರ್ಸ್ಗೆ ಅವರು ಸೆಕ್ಯೂರಿಟಿ ಕೊಡೋಕೆ ಆಗೋಲ್ಲ. ಕಂಪ್ಲೀಟ್ಲಿ ಇಂಟೆಲಿಜೆನ್ಸ್ ಫೇಲಿಯರ್ ಇದೆ. ಇನ್ನು ಈ ಮಾತು ನಾವು ಮಾಧ್ಯಮ ಮುಖಾಂತರ ಇಡೀ ಬಿಜೆಪಿ ಮತ್ತು ಎಲ್ಲ ಭಾರತ ಜನರಿಗೆ ಈ ಮಾತು ತಿಳಿಸ್ತೀವಿ. ಏನು ಕಾಶ್ಮೀರದಲ್ಲಿ ಗುಂಡಿನ ದಾಳಿ ಮಾಡಿ ಪ್ರವಾಸಿಗರಿಗೆ ನಮ್ಮ ಕೇಂದ್ರ ಸರ್ಕಾರ ಗುಪ್ತಚರ ಇಲಾಖೆಯನ್ನು ವೈಫಲ್ಯ ಆಗಿದೆ. ಹಾಗೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ವೈಫಲ್ಯ ಆಗಿದೆ ಆಡಳಿತ ನಡೆಸದಲ್ಲಿ. ಅದರಿಂದ ಗುಂಡಿನ ದಾಳಿ ಮಾಡಿ ನಮ್ಮ ಕರ್ನಾಟಕದಿಂದ 2 ಮೃತಪಟ್ಟಿದ್ದಾರೆ. ಹಾಗೆ ಇದು ಕೇಂದ್ರ ಸರ್ಕಾರ ವಿರುದ್ಧ ನಾವು ಇಂದು ರಾಯಚೂರಿನಲ್ಲಿ ಪ್ರತಿಭಟನೆ ಮಾಡಲಾಯಿತು, ಖಂಡಿಸ್ತೇವೆ. ನಗರದ ವಾರ್ಡ್ 24, 25 ಮತ್ತು 26ರಲ್ಲಿ ಬರುವ ಬಸವನಬಾಯಿ ವೃತ್ತದ ಬಳಿ ವ್ಯಾಪಾರ ಮಾಡುತ್ತಿರುವ ಬೀದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿ ಜೀವನ ನಿರ್ವಹಣೆಗೆ ಸಮಸ್ಯೆಯಾಗಿದ್ದು, ಮಹಾನಗರ ಪಾಲಿಕೆಯಿಂದ ಸೂಕ್ತ ಸ್ಥಳ ಗುರುತಿಸಿ ಪರವಾನಗಿ ನೀಡಬೇಕು ಎಂದು ಆಗ್ರಹಿಸಿ ಬೀದಿ ವ್ಯಾಪಾರಿಗಳು ಇಂದು ಪಾಲಿಕೆ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ನಿತ್ಯದ ಜೀವನ ಅವಲಂಬಿಸಿರುವ ಬೀದಿ ವ್ಯಾಪಾರಿಗಳನ್ನು ಮುನ್ಸೂಚನೆ ಇಲ್ಲದೆ ತೆರವುಗೊಳಿಸಲಾಗಿದೆ. 100 ಕುಟುಂಬಗಳು ಜೀವನ ಆಶ್ರಯ ಕಳೆದುಕೊಳ್ಳುವಂತಾಗಿದೆ. ರಾಜ್ಯ ಸರ್ಕಾರ ರೂಪಿಸಿರುವ ಬೀದಿ ವ್ಯಾಪಾರ ಕಾಯ್ದೆಯಂತೆ ಸೂಕ್ತ ಸ್ಥಳ ಗುರುತಿಸಿ ಬೀದಿ ವ್ಯಾಪಾರಕ್ಕೆ ವ್ಯವಸ್ಥೆ ಮಾಡಬೇಕು. ಎಲ್ಲರಿಗೂ ಪಾಲಿಕೆಯಿಂದ ಪರವಾನಗಿ ನೀಡಬೇಕು. ಬೀದಿ ವ್ಯಾಪಾರಿಗಳ ಕುಂದುಕೊರತೆ ಘಟಕ ಸ್ಥಾಪಿಸಿ ದೂರುಗಳನ್ನು ಸಕಾಲ ಕಾಲಕ್ಕೆ ಪರಿಹರಿಸಬೇಕು. ನಗರದಲ್ಲಿ ಎಲ್ಲ ವಾರ್ಡ್ಗಳ ಬೀದಿ ವ್ಯಾಪಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಬೀದಿ ವ್ಯಾಪಾರಿಗಳಿಗೆ ಆಗುತ್ತಿರುವ ಕಿರುಕುಳ ತಪ್ಪಿಸಿ ವ್ಯಾಪಾರಕ್ಕೆ ವ್ಯವಸ್ಥೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ಸರ್ಕಲ್ ಬೀದಿ ವ್ಯಾಪಾರಸ್ಥರಿಂದ ಬಂದೀವಿ ಸರ್. ನಮಗೆಲ್ಲ ನೋಟಿಸ್ ಕೊಟ್ಟಿದ್ದೀರಾ, ವಾರದಲ್ಲಿ ಇದೆಲ್ಲ ತೆಗೀರಿ ಅಂತ ಬೀದಿ ವ್ಯಾಪಾರಸ್ಥರುಗಳಿಂದ. ಅದು ಆ ಥರ ಹೇಳಿದಕ್ಕೋಸ್ಕರ ಸಾರು ನಮಗೆಲ್ಲ ಅನುಕೂಲ ಆಗ್ತಾ ಇಲ್ಲ. ಎಲ್ಲ ಜನಗಳು ಬಂಡಿಯೆಲ್ಲ ತೆಗೆ ಅಂತಂದರೆ ನಾವು ಎಲ್ಲಿ ಹೋಗಿ ಬರ್ತೀವಿ ಸರ್. ಭಾಳ ತೊಂದರೆ ಆಗ್ತಾ ಇದೆ. ಇದರಿಂದ ನಮ್ಮ ಜೀವನ ಶೈಲಿ ಭಾಳ ತೊಂದರೆ ಆಗ್ತದೆ. ಎಷ್ಟೋ ಜನಗಳಿಗೆ ಇಲ್ಲಿ ರಾಯಚೂರು ವಾರ್ಡ್ನಲ್ಲಿ ಸುತ್ತಮುತ್ತ ವಾರ್ಡ್ಗಳಿಗೆಲ್ಲ ಕಾಯಿಪಲ್ಯ, ಹಣ್ಣು, ತರಕಾರಿಗಳು ಎಲ್ಲೆಲ್ಲ ಮಾರ್ತಾ ಇದ್ವಿ. ಅವರಿಗೆಲ್ಲ ತೊಂದರೆ ಆಗ್ತಾ ಇದೆ. ಮತ್ತು ಇದೆಲ್ಲ ನೋಟಿಸ್ ಎಲ್ಲ ಕೊಟ್ಟಿದ್ದಕ್ಕೋಸ್ಕರ ಲೈಸೆನ್ಸ್ ಕೊಟ್ಟಿದ್ವಿ. ಎಲ್ಲ ಲೈಸೆನ್ಸ್ ಕೊಟ್ಟಿದ್ದಾರೆ ಅವರೆಲ್ಲ. ಈ ಥರ ನೀವು ಪ್ರೂಫ್ ಅಂತ ಮಾಡಬೇಕಂತ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಎಲ್ಲ ತೊಗೊಂಡು ಕೂಡ ಮಾಡಿದರೂ ಕೂಡ ಈ ಥರ ಕೊಟ್ಟಿದ್ದಾರೆ, ನೋಟಿಸ್ ತೆಗಿ ಅಂತ, ಬಂಡಿಗಳನ್ನು ತೆಗಿ ಅಂತ ಹೇಳಿದ್ದಾರೆ. ಇದರಿಂದ ಭಾಳ ತೊಂದರೆ ಆಗ್ತಾ ಇದೆ. ಮತ್ತು ನಮಗೆಲ್ಲೋ 5ರಿಂದ ಲೋನ್ಗಿನ కొట్టిದ್ದಾರೆ. 5ರಿಂದ లోన్ కొట్టిದ್ದಕ್ಕೋಸ್ಕರ ಎಲ್ಲ ಮಾಡ್ಕೊಂಡಿವಿ, ನಡೆಸ್తా ఇదివి జీవన. ఇప్పుడు లోన్ తీయమంటే మాకు కట్టడానికి ఇబ్బంది అవుతుంది సార్. దానికోసమని మేము అందరు కలిసి పోరాటం చేయాలని వచ్చినాం సార్.
అది ఇడిసి మాకు వేరే జీవనం లేదు సార్, మాకు బతకడానికి కష్టం అవుతుంది, చేయనికే అదైతే లేదు. మా పిల్లలు కుటుంబం మొత్తం బతికేదే దాని మీద ఉండము. 50 ఏళ్ళకి వెళ్ళి మేము అదే వ్యవస్థ ఉండరు. మా అత్త వాళ్ళు, మా మొగినోళ్ళు అందరూ జీవనం బతికేది మాకు అది తప్ప ఇంకా వేరే జీవనం చేసుకునేకే లేదు. వేరే పని చేయడానికి కూడా మాకు చాక కాదు. మా పిల్లలను చదివియాలన్నా, మేము బతకాలన్నా అది విడిసి వేరే ప్రపంచం మాకు లేదు సార్. మాకు అది దాంట్లోనే ఏమన్నా వ్యవస్థ చేసి ఇవ్వాలని మేము కోరుకుంటున్నాము. అందరికీ ఎవరికి ఇబ్బంది కానట్లా, ఎవరికి నష్టం కానట్లా, ట్రాఫిక్ కానీ, గాడీలకు కానీ, బస్సులకు కానీ ఎవరికి తొందర లేనట్లా మేము వ్యవస్థ చేసుకొని కొంచెం దగ్గర పెట్టుకొని అమ్ముతాము. మాకు ఆ వ్యవస్థ చేయాలని కోరుకుంటున్నాం సార్. మేము అంత విడిసి ఇంకా వేరే ಮಾಕು ಏದಿ ಒದ್ದು ಮಾಕು ಅಧಿಕಾರವನ್ನು ಅನ್ಕೊಂಡ್ರು. ಬೇರೆ ಜಾಗದಲ್ಲಿ ನಮ್ಗೆ ಬೇಡ, ಕೊಟ್ಟರೆ ಅಲ್ಲೇ ಕೊಡಬೇಕು. ಬಸವನಬಾಯಿ ಸರ್ಕಾರದಲ್ಲೇನೆ ಮುಂದೆ ಬಂದವರು ನಾವು ಹಿಂದಕ್ಕೆ ಹಾಕ್ತೀವಿ, ಅದೇ ನಮ್ಗೆ ಸೌಲಭ್ಯ ನಿಮ್ಮಿಂದ ಬೇಕು. ವಾಟರ್ ಮ್ಯಾನೇಜ್ಮೆಂಟ್ ಆಫೀಸರ್ ಗೋಜಾರ ಮತ್ತು ಸ್ಪೆಷಲ್ ಆಫೀಸರ್ ಒಂದು ಪ್ಯಾಕೇಜ್ ಸರ್. ಅದರಲ್ಲಿ ನಮಗೆ ಸೀಟ್ಸು ಪ್ರಧಾನಮಂತ್ರಿ ಮಾತೃವಂದನೆ ಯೋಜನೆ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆ, ಉದ್ಯೋಗ ಯೋಜನೆ ಅಂತ ಒಂದಿದೆ ಸರ್. ಒಟ್ಟು ಉದ್ಯೋಗ ಯೋಜನೆದಾಗ ಮಾತೃವಂದನೆ 17-27 ಮಧ್ಯ ಸಪ್ತಮ ಸರ್. ಈ ಒಂದು ನಮ್ಮ ಯಾವುದೂ ಸಕಾಲ ಪೆಂಡಿಂಗ್ ಇಲ್ಲ ಸರ್. ನಂತರ ನಮ್ಮಲ್ಲಿ 2024-25ರಲ್ಲಿ 29 RBI ಮಾಹಿತಿಗಳು ಬಂದಿದೆ ಸರ್. ಈಗ 25-26ನೇ ಸಾಲಿನಲ್ಲಿ ಇಲ್ಲಿವರೆಗೂ ಸರ್ 10 ಅಪ್ಲಿಕೇಶನ್ಸ್ಗಳು ಬಂದಿದ್ದಾರೆ ಸರ್. ಅದರಲ್ಲಿ 7ಗಳನ್ನು ನಾವು ಪ್ರತಿ ದಿವಸ ನಮ್ಮಲ್ಲಿ MG ಅನಾಲಿಸಿನಲ್ಲಿ 5,000 ಗಿಡಗಳು ಅದು ದೇಶೀಯ ಮತ್ತೇನು ಇನ್ನು ಒಂದು ಇಲ್ಲಿ ಉದ್ಯೋಗದ್ದು ಆಯುಷ್ಮಾನ್ ಭಾರತ ಹಿಂಗೆ ಮಾಡಿಬಿಡ್ತಾರೆ. ಈ ಕಡೆ ಮಾಡ್ತಾರೆ, ಈ ಕಡೆ ನಾನು ಇಲ್ಲ ಅಂತ ಅದನ್ನು ನೋಡಿ ಅವ್ರು ಕ್ರಮ ತಗೋತಾರೆ. 1, 2 ಈ 3ನೇದು ಇದು 25 ವರ್ಷ 30 ವರ್ಷದಿಂದ ಒಂದು ಇದಕ್ಕೆ ಬೆಳೆ ಇಲ್ಲ ಸರ್. ಒಂದು ಕೆರೆಯಲ್ಲಿ ಬರಗಾಲ ಭಾಳ ಹೆಚ್ಚುವಾಗಿ ಬರಗಾಲ ಇತ್ತು. ಎಲ್ಲ ಸಂಬಂಧಪಟ್ಟವ್ರಿಗೆ ಎಲ್ಲ ಒತ್ತಾಯ ಮಾಡೀನಿ, ಅವ್ರು ಏನು ವ್ಯವಸ್ಥೆ ಮಾಡಿಲ್ಲ. ಪೋಲ್ ಆಗ್ತಾವ ಸರ್, ನೀರು ಪೋಲ್ ಆಗ್ತಾವ. ಅದನ್ನ ತಡೆಗಟ್ಟಿ ಕೆರೆ ಬಿಟ್ಟು ಯಾವ ಅದು ಈಗ ಆ ಇಲಾಖೆ ಕೆರೆಗಳು ಸರ್. ಅಲ್ಲಿ ಒಂದು ಈ ಕಿಲ್ಸ್ಬಿಟ್ಟು ತೋರಿಸ್ತಾರೆ, RD ಒಂದು ಅಲ್ಲಿ ತೋರಿಸ್ತಾರೆ ಸರ್, ಎರ್ಮರ್ಸ್ಟಲ್ಲಿ ತೋರಿಸ್ತಾರೆ. ಅದು ಅಡ್ರೆಸ್ಸೇ ಸಿಗ್ಬೋದು. ಒಂದು ಇದು ತಹಸೀಲ್ದಾರ್ ಸಾಹೇಬ್ರಿಗೆ ನಾನು 4 ಜನ ತಹಸೀಲ್ದಾರ್ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ. ಇದು ಯಾರು ನೀವು RD ಅವರು RD ಎಲ್ಲ ಸ್ವಲ್ಪ ನೋಡ್ಕೊಂಡು ಇಲ್ಲ, ನಿಮ್ಮ ತಹಸೀಲ್ದಾರ್ ಸಾಹೇಬರಿಗೆ ಬರೀತೀವಿ ನೀವು ಅದನ್ನ ಮೇಲೆ ಏನೀಗ ಅರೇಂಜ್ ಮಾಡಿ ಏನು ಸಮಸ್ಯೆ ಏನು ಕೆಲಸ ಏನಿದೆ ಒಂದು ಸರ್ಕಾರ ಅಂತ
ಕ್ಲಿಯರ್ ಆಗಿಲ್ಲ ಫಾರ್ಮನ್ನು 1 2 ಸಪ್ರೇಟ್ ನಿಮಗೆ ಕೂಡಿಸಿದಾಗ ಕೂಡ ಪ್ರೊಸೆಸ್ ಮಾಡ್ತಾರೆ. ಅಂದರೆ ಅದು ಸೀರಿಯಸ್ ಏನೇ ಇದ್ರೆ ಅದಕ್ಕೆ ಗ್ರೀವೆನ್ಸಸ್ ಅವ್ರು ಅಲ್ಲೇ ಹೋಗ್ಬೋದು. ಲೋಕಲ್ ಉಪಲೋಕದಾಗ ನಿಮಗೆ ಸಪ್ರೇಟ್ ಲಾಗ್ ಮಾಡಿ ಕಳಿಸ್ತೀವಿ. ಇದು ನಾಟ್ ಕಂಪ್ಲೈಂಟ್ ನಾವು ಇದಾಗಲಿಲ್ಲ ಅಂದರೆ ಆ್ಯಕ್ಷನ್ ಆಗಿದ್ದರೆ ನೇರವಾಗಿ ಹೋಗ್ಬಿಟ್ಟು ಮಾಹಿತಿ ತೊಗೊಂಡು ಅವ್ರು ಸಪ್ರೇಟ್ ಆ ಪ್ರಕಾರ ಆ್ಯಕ್ಷನ್ ಹಾಕೈತಿ ಇದು ಬಂದು ಅಲ್ಲೇ ನೀವು ಏನಂತ ಹೇಳ್ಕೋಬೋದು. ಯಾವ್ದು